ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇನ್ನು ನಂದು ಐಬ್ರೋ ಬರಲಿಲ್ಲ, ನೋಡೋಣ ಫ್ರೆಂಡ್ಸ್. ಬನ್ನಿ, ಬೆಂಗಳೂರಲ್ಲಿ ಬಿಸಿಲಂತೂ ನಾನೇನು ನಿಮಗೆ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಇನ್ನು ಫ್ರೆಂಡ್ಸ್, ನೆನ್ನೆ ಏನಾಯಿತು ಗೊತ್ತಾ, ಒಂದು ಸ್ವಲ್ಪ ಮಳೆ ಬರ್ತಾಯಿತ್ತು. ಮಳೆ ಬಂತಲ್ಲ, ನಾನಂತೂ ಖುಷಿಯಾಗಿದೆ ಫ್ರೆಂಡ್ಸ್. ಏನಂತ ಗೊತ್ತಾ, ಅಯ್ಯೋ ಇವತ್ತಂತೂ ಫುಲ್ ಮಳೆ ಬರುತ್ತಪ್ಪ, ಸ್ವಲ್ಪನಾದರೂ ನಮಗೆ ಹೀಟು ಕಮ್ಮಿ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಆದರೆ ಯಾವುದೂ ಆಗಲಿಲ್ಲ. ಯಾಕೆ ಅಂದರೆ ಮಳೆನೇ ಬರಲಿಲ್ಲ. ನಾನು ಕೆಲಸ ಮಾಡ್ತಾಯಿದ್ದೀನಿ, ನಮ್ಮ ಮೇಡಮ್ ಮಳೆ ಬರ್ತಾಯಿದೆ ಅಂತ ಇದ್ದಾರೆ. ಏನು ಮಳೆ ಬತ್ತೇನಪ್ಪ ದೇವರೇ, ಹೆಂಗೋ ಸದ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದರೆ ಯಾವ ಮಳೆನೂ ಬರಲಿಲ್ಲ, ಹನಿನೂ ಬರಲಿಲ್ಲ. ಏನು ಫ್ರೆಂಡ್ಸ್, ಮೇಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ, ಸ್ವಲ್ಪ ಜನ ಏಪ್ರಿಲಿಗೆ ಕಮ್ಮಿ ಆಗುತ್ತೆ ಅಂತ ಹೇಳಿದರು. ಏಪ್ರಿಲ್ಗೆ ಇನ್ನೂ ಜಾಸ್ತಿ ಆಯಿತು ಹೊರತು ಕಮ್ಮಿ ಆಗಲೇ ಇಲ್ಲ. ಹಾಗಾಗಿ ಫ್ರೆಂಡ್ಸ್, ಇನ್ನು ಈ ಸೀರೆ ಬಗ್ಗೆ ಹೇಳಬೇಕು ಅಂದರೆ ಫ್ರೆಂಡ್ಸ್ ನೋಡಿ, ಇದು ನನ್ನ ಹೋದ ವರ್ಷ ಬರ್ತ್ಡೇ ಗಿಫ್ಟ್ ಸ್ಯಾರಿ. ಆದರೆ ಫ್ರೆಂಡ್ಸ್, ನಾನು ಒಂದು ಸಲನ 2 ಸಲ ವೀಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಸೆರಗು ಇದೇ ಸೆರಗು ಕಲರೇ ಬ್ಲೌಸ್ ಬಂದಿದೆ. ಬ್ಲೌಸ್ನ ಅಳತೆ ಕೊಟ್ಟಿದ್ದೀನಿ, ಈ ಸಲ ಹೊಲ್ಸೋಕ್ಕೆ ಅಳತೆ ಕೊಟ್ಟಿದ್ದೀನಿ. ಏನು ನಂದು ಬರ್ತಡೇ ಬಂತಲ್ಲ, ಅದಕ್ಕೋಸ್ಕರ ನಾನು ನನ್ನ ಬರ್ತಡೇ ಸ್ಯಾರಿಗೆ ಬ್ಲೌಸ್ನ ಅಳತೆ ಕೊಟ್ಟಿದ್ದೀನಿ. ಇದನ್ನು ಫ್ರೆಂಡ್ಸ್ ಅವರೇ ನನಗೆ ಸ್ಯಾರಿ ತಂದು ಅವರೇ ನನಗೆ ಇದನ್ನು ಬ್ಲೌಸನ್ನು ಹೊಲಿಸಿ ಕೊಟ್ಟಿದ್ದರು. ಇದೊಂದು ಸಲ ನೋಡಿರ್ತೀರಾ ಅನ್ಕೋತೀನಿ. ಬ್ಲೌಸು ತುಂಬ ಚೆನ್ನಾಗಿ ಬಂದೈತೆ, ಅದರಲ್ಲೇ ವರ್ಕ್ ಬಂದೈತೆ, ನಾನೇನು ವರ್ಕ್ ಹಾಕ್ಸಿಲ್ಲ. ಹಂಗಾಗಿ ಫ್ರೆಂಡ್ಸ್, ಇದು ನಂದು ಹೋದ ವರ್ಷ ಬರ್ತಡೇ ಸ್ಯಾರಿ. ಕಲ್ಲರು ತುಂಬ ಚೆನ್ನಾಗಿದೆ. ಆದರೆ ಫ್ರೆಂಡ್ಸ್, ಲೆಂತ್ ಅಂತೂ ತುಂಬ ಜಾಸ್ತಿನೇ ಇದೆ. ಲೆಂತ್ ಉದ್ದ ತುಂಬ ಜಾಸ್ತಿ ಇದೆ. ಇನ್ನು ಫ್ರೆಂಡ್ಸ್, ನಾನು ಚಿಕ್ಕದೊಂದು ಫ್ಯಾನ್ ಇಟ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೀನಲ್ಲ, ಅದೇ ಫ್ಯಾನೇ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ, ಸೆಕೆ ತಡೆಯೋಕ್ಕಾಗದೆ. ಹಂಗಾಗಿ ಫ್ರೆಂಡ್ಸ್, ಹೋದ ವರ್ಷದ್ದು ನೋಡಿ, ನನ್ನ ಹೋದ ವರ್ಷದ ಬರ್ತಡೇ ನೆನಪನ್ನ ನಾನು ಈ ವರ್ಷ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಇನ್ನೂ ಒಂದು ಸ್ಯಾರಿ ಇದೆ, ಅದನ್ನು ಅವರು ಬ್ಲೌಸ್ ಹೊಲಿಸಿ ಅವರೇ ಕೊಟ್ಟಿದ್ದು ನನಗೆ ನನ್ನ ವರ್ಕ್ ಪ್ಲೇಸಲ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ. ಫ್ರೆಂಡ್ಸ್, ಏನೇ ಆಗಲಿ, ಯಾರಾದರೂ ಒಬ್ಬರು ಚಿಕ್ಕದು ಗಿಫ್ಟ್ ಕೊಡಲಿ, ದೊಡ್ಡದು ಗಿಫ್ಟ್ ಕೊಡಲಿ, ಇದನ್ನು ನಾನು ತುಂಬ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಕುಚ್ಚು ಇದರಲ್ಲಿ ಈ ಥರ ಇದೆ, ಈ ಥರ ಕುಚ್ಚಿದೆ, ತುಂಬ ಚೆನ್ನಾಗಿದೆ. ಮತ್ತು ಲೈಟ್ ವೆಯ್ಟು ಬಾರ್ಡ್ರ್ ಸ್ಯಾರಿ ಆದ್ರೂ ಒಂದು ಸ್ವಲ್ಪನೂ ನನಗೆ ವೆಯ್ಟ್ ಇಲ್ಲ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ನಿಮಗೆ ಇದಕ್ಕೆ ನನಗೆ ಅವರು ಫುಲ್ಲು ಸಟ್ಟು, ಬಳೆ ಮತ್ತು ಸ್ಟಿಕ್ಕರ್ ಹಾಕೋತಾರಲ್ಲ ಅದು, ಮತ್ತು ಇಲ್ಲ ಹಾಕೊಳ್ಳೋದು, ಲಿಫ್ಟಿಕ್ಕು ಎಲ್ಲ ಫುಲ್ಲು ಒಂದು ಪರ್ಸು ಪೂರ್ತಿ ಸಟ್ಟು ತಂದುಕೊಟ್ಟಿದ್ರು. ಮಕ್ಕಳಿಗೆ ತಂದುಕೊಡ್ತಾರಲ್ಲ ಸಟ್ಟು, ಆ ಥರ ಲಿಫ್ಟಿಕ್ಕು, ಹಣೆಗಿಕ್ಕಳ ಕುಂಕುಮ, ಬಳೆ ಮತ್ತು ಹೂವು. ಫ್ರೆಂಡ್ಸ್ ನೋಡಿ, ಯಾರೇ ಆದ್ರೂ ಒಂದು ಕುಂಕುಮ ಬಳೆನ ನಾವು ಯಾರಿಗೆ ಕೊಡಲಿ ನಮಗೆ ತುಂಬಾ ಒಳ್ಳೆಯದಾಗುತ್ತಂತೆ. ಅರಿಶಿನ, ಕುಂಕುಮ, ಬಳೆ, ಹೂವು ನಾವು ಯಾರಿಗೆ ಕೊಡೋಕ್ಕೂ ಲೆಕ್ಕ ಹಾಕ್ಬಾರ್ದಂತೆ. ಹಾಗಾಗಿ ಇನ್ನು ಫ್ರೆಂಡ್ಸ್, ನಾನಂತೂ ತುಂಬ ಜನಕ್ಕೆ ಬಳೆ ಕೊಟ್ಟಿದ್ದೀನಿ. ಬಳೆ ನಾನು ಲಕ್ಷ್ಮೀ ಹಬ್ಬದಲ್ಲಿ ಆಗಿರ್ಬೋದು, ಮತ್ತು ಗೌರಿ ಹಬ್ಬದಲ್ಲಿ ಆಗಿರ್ಬೋದು ಫ್ರೆಂಡ್ಸ್, ನಾನು ಒಂದೊಂದು ಡಜನ್ನೇ ಬಳೆ ಕೊಟ್ಬಿಡ್ತೀನಿ, ಕಟ್ಟಿಟ್ಬಿಟ್ಟು. ಅರಿಶಿನ ಕುಂಕುಮ ಜೊತೆ 4-5 ಕೊಡಲ್ಲ ಒಂದೊಂದು ಸಲ. ನಾನು ಹೆಂಗೆ ಅಂದರೆ ಫ್ರೆಂಡ್ಸ್, ಚಿಕ್ಕಪೇಟೆಗೆ ಹೋಗಿ ಫುಲ್ಲು ಅದು ದಿಂಡು ಥರ ಬರುತ್ತಲ್ಲ, ಅದನ್ನೇ ತಗೊಂಡು ಬರ್ತೀನಿ. ಹಂಗಾಗಿ ಫ್ರೆಂಡ್ಸ್, ನನಗೆ ಹೋದ ವರ್ಷ ಬರ್ತಡೇದು ನನಗೆ ನೆನಪು ಈ ವರ್ಷ ಬರ್ತಾಯಿದೆ. ಹಂಗಾಗಿ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದೀನಿ. 2 ಸೀರೆ ಇದೆ, ಇನ್ನೂ ಒಂದು ಸೀರೆ ಇದೆ, ಅದು ಎಲ್ಲಿದೆಯೋ ಗೊತ್ತಿಲ್ಲ. ಅದನ್ನು ಬರ್ತಡೇ ಅಷ್ಟರಲ್ಲಿ ಇನ್ನೊಂದು ಸಲ ಉಟ್ಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ಕಲ್ಲರು ನೋಡಿ, ನವಿ ಬ್ಲೂ ಕಲ್ಲರು, ಇದು ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ, ನನಗೆ ಅಂತೇನಿಲ್ಲ, ಎಲ್ಲರಿಗೂ ಈ ಕಲರ್ ಸೆಟ್ ಆಗುತ್ತೆ. ಆದರೆ ಫ್ರೆಂಡ್ಸ್, ಸೀರೆ ತುಂಬಾ ಸಾಫ್ಟ್ ಆಗಿದೆ, ಲೆಂತು ಜಾಸ್ತಿ ಇದೆ. ಬೇಕಾದ್ರೆ ಇನ್ನೂ ಒಂದು ಬ್ಲೌಸ್ ಹೊಲಿಸ್ಬೋದು. ನಾನು ಈ ಲಾಸ್ಟ್ ಎಡ್ಜಿಗೆ ಸಿಗಿಸ್ಕೊಂಡಿದ್ದೀನಿ. ಹಂಗಾಗಿ ಆಮೇಲೆ ಏನು ಸೆಕೆ ಅನಿಸಲ್ಲ ಫ್ರೆಂಡ್ಸ್. ನಾನೇನು ಉಟ್ಕೊಂಡಿರೋದೇ 1 ಟೈಮು ಇಲ್ಲ 2 ಟೈಮ್ ಅಷ್ಟೇ, ಜಾಸ್ತಿ ಉಟ್ಕೊಂಡಿಲ್ಲ. ಇನ್ನೊಂದು ಐತಲ್ಲ, ಅದನ್ನು ಅಷ್ಟೇ 2 ಟೈಮ್ ಉಟ್ಕೊಂಡಿದ್ದೀನಿ. ಅದು ಇನ್ನೂ ಕಲರ್ ಚೆನ್ನಾಗಿದೆ. ಅದೊಂಥರ ಯಾವ ನೀಲಿ ನಿಮ್ಗೆ ಹೇಳೋಣ ಅಂದರೆ, ಸ್ಕೈ ಬ್ಲೂ ಅಂತೂ ಅಲ್ಲ, ಪರ್ಪಲ್ ಕಲರು, ಹೂವೂ ತುಂಬ ಚೆನ್ನಾಗಿದೆ. ಅದನ್ನು ಅವರು ನನಗೆ ಹೇಳೇ ಇರಲಿಲ್ಲ ಯಾವ ಕಲರ್ ತರಬೇಕು ಅಂತ. ಇದನ್ನು ಮಾತ್ರ ಫ್ರೆಂಡ್ಸ್, ಅವರು ಕಲರ್ನ ನನಗೆ ಫೋಟೋದಲ್ಲಿ ಕಳಿಸಿದ್ರು. ಇರಲಿ ಅಂದ್ಬಿಟ್ಟು ನಾನು ಇದೇ ಕಲರ್ ಆರಿಸ್ಕೊಂಡಿದ್ದೆ. ಇನ್ನೊಂದು ಐತಲ್ಲ, ಅವರು ನನಗೆ ಹೇಳೇ ಇರಲಿಲ್ಲ. ನಾನು ಮನೆಗೆ ಹೋಗೋ ಟೈಮಲ್ಲಿ ತಗೊಂಡು ಬಂದು ಕೊಟ್ಟಿದ್ದು ಅವರು. ಹಂಗಾಗಿ ನನಗೆ ಕೊಟ್ಟಿದ್ದು 2 ಸ್ಯಾರಿ. ಇನ್ನೂ ಒಂದು 2-3 ಸ್ಯಾರಿ ಏನೇನೋ ಬಂದಿದೆ ಫ್ರೆಂಡ್ಸ್ ನನ್ನ ಬರ್ತಡೇಲಿ. ಅದನ್ನೆಲ್ಲ ನಾನು ಹೋದ ವರ್ಷವೇ ತೋರಿಸಿದ್ದೀನಿ. ನಾನು ಆದರೆ ಈ ವರ್ಷ ಇನ್ನೂ ಯಾರಿಗೂ ನನ್ನ ಬರ್ತಡೇ ಅಂತ ಹೇಳೇ ಇಲ್ಲ ಫ್ರೆಂಡ್ಸ್. ಹಂಗಾಗಿ ಇದು ನನ್ನ ಬರ್ತಡೇ ಸ್ಯಾರಿ ಗಿಫ್ಟು. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ಆಲ್ರೆಡಿ ಬುಧವಾರ ಬಂದೇ ಹೋಯಿತು ಫ್ರೆಂಡ್ಸ್. ವಾರಗಳು ಎಷ್ಟೆಷ್ಟು ಬೇಗ ಹೋಗ್ತಾಯಿದೆ, ತಿಂಗಳು ಎಷ್ಟೆಷ್ಟು ಬೇಗ ಹೋಗ್ತಾಯಿದೆ. ಅದೇ ಥರ ನಮ್ಮ ಜೀವನವೂ ಹೋಗ್ತಾಯಿದೆ. ಅದೇ ಥರ ನಮಗೂ ವಯಸ್ಸಾಗ್ತಾ ಹೋಗ್ತಾಯಿದೆ, ದಿನ ಕಳೆದಂಗೆ.
ಎಂತೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಏನಂತ. ಯಾಕಂದರೆ ಇಷ್ಟು ಇದೆಲ್ಲ ನಡೀಲಿಲ್ಲ ಅಂದರೆ ಜೀವನಕ್ಕೆ ಆಯಸ್ಸು ಮುಗಿಯೋದಂಗೆ ಮನುಷ್ಯಂಗೆ. ನಮ್ಮ ಥರ ಇನ್ನೂ 4 ಜನ ಹುಟ್ಟೋದಂಗೆ ಈ ಭೂಮಿ ಮೇಲೆ. ನಾವೇ ಇಲ್ಲೇ ಪರ್ಮನೆಂಟ್ ಮಳೆ ಹೊಡ್ಕೊಂಡು ಕೂತಿದ್ರೆ ಬರೋವ್ರಿಗೆ ಜಾಗ ಬೇಕಲ್ಲ. ಯಾವುದೋ ಒಂದು ಹಾಡು ಹೇಳಿ, ಇನ್ನೂ ಮನುಷ್ಯ ಹುಟ್ತಾನೆ ಅವನಿಗೂ ಜಾಗ ಬೇಕಯ್ಯ ಅಂತ ಒಂದು ಹಾಡೈತಲ್ಲ, ಆ ಥರ ಹುಟ್ಟೋರ್ಗೂ ಜಾಗ ಬೇಕಲ್ಲ, ಮುಂದೆ ಹುಟ್ಟ ಮಂದಿಗೂ ಜಾಗ ಬೇಕು ಅಂತ ಹೇಳ್ತಾರಲ್ಲ ಹಂಗೆ. ಹಂಗಾಗಿ ಫ್ರೆಂಡ್ಸ್, ಇನ್ನು ಈ ಸೀರೆ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. 2 ಸಲ ಉಟ್ಕೊಂಡಿದ್ದೀನಿ. ಊರಿಗೆ ಎಲ್ಗೂ ನಾನು ಉಟ್ಕೊಂಡೇ ಇಲ್ಲ. ಉಟ್ಕೊಂಡಾಗ ಅನ್ಕೋತೀನಿ ಒಂದು ಸಲ ಉಟ್ಕೊಂಡು ಹೋಗ್ಬೇಕು ಎಲ್ಲಿಗಾದ್ರೂ ಹೋಗುವಾಗ ಅಂತ. ಆಮೇಲೆ ಬಾರ್ಡ್ರ್ ಸ್ಯಾರಿ ಅಲ್ವಾ, ಮಯ್ಯಪ್ಪ ಬಾರ್ಡ್ರ್ ಅದರಲ್ಲಿ ಈ ಸೆಕೆ ಅಲ್ವಾ, ಹಂಗಾಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಫ್ರೆಂಡ್ಸ್, ಇದು ಬ್ಲೌಸ್ ಅಳತೆ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೀನಿ. ಇದು ಎಕ್ಸ್ಟ್ರಾ ಬ್ಲೌಸ್ ಹೊಲಿಸಿದೆ, ಸ್ವಲ್ಪ ಯಾಕೋ ಟೈಟ್ ಆಗಿದೆ. ವಾಶ್ ಮಾಡಿದಾಗ ಎಲ್ಲ ಟೈಟ್ ಆಗೇ ಆಗುತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಹಂಗಾಗಿ ಬನ್ನಿ ಫ್ರೆಂಡ್ಸ್, ಇನ್ನು ಇವತ್ತು ಬುಧವಾರ. ಆಲ್ರೆಡಿ ನನ್ನ ಮಗಳು ಇವತ್ತು 10:30 ಆಫೀಸ್ಗೆ ಹೋದ್ಲು. ಸರಿ, ನೆನ್ನೆನೇ ಮಾತಾಡ್ಕೊಂಡಿದ್ದು, ನಾನು ಇವತ್ತು ನ್ಯೂಡಲ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ ಅವಳಿಗೆ. ಆಯಿತು ಮಮ್ಮಿ ಮಾಡು ಅಂತ ಹೇಳಿದ್ಲು. ಇನ್ನು ಫ್ರೆಂಡ್ಸ್, ನಾನು ಎದ್ದೇಳೋಷ್ಟರಲ್ಲೇ ಅವಳು ಬೆಳಗ್ಗೆ ಎದ್ದು ನೀರು ತುಂಬ್ತಾಯಿದ್ಲು. ನಾನೆದ್ದು ಇನ್ನು ಬಾಕ್ಲೆಲ್ಲ ಸ್ವಲ್ಪ ಹೂವು ಎಲ್ಲ ಬಿದ್ದಿತ್ತು, ಎಲ್ಲನೂ ಕಸ ಗುಡಿಸಿ ಮಾಪಾಕಿ ಇನ್ನು ಮೇಲೆ ಗಿಡಕ್ಕೆ ಅವಳೇ ನೀರು ಹಾಕಕ್ಕೆ ಹೋದ್ಲು. ಸರಿ, ಏನು ನಾಷ್ಟ ಮಾಡೋದು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ಕೋಸು, ಬೀನ್ಸು ಮತ್ತು ಇದು ಬಟಾಣಿ ಎಲ್ಲ ತಂದಿದ್ದು ತರಕಾರಿ ಇತ್ತು, ಎಲ್ಲನೂ ಹಾಕ್ಬಿಟ್ಟು ನ್ಯೂಡಲ್ಸ್ ಸ್ವಲ್ಪನೇ ಮಾಡು ಅಂತ ಹೇಳಿದ್ಲು ಅವಳು. ಬಾಕ್ಸಿಗೆ ತಗೊಂಡೋಗಲಿಲ್ಲ. ಹಂಗಾಗಿ ಇಲ್ಲ ಫ್ರೆಂಡ್ಸ್, ನಾನೇನಾದರೂ ಉಳಿದ್ರೆ ನಾನು ಕೆಲಸದ ಹತ್ರ ತಗೊಂಡೋಗಿ ಕೊಟ್ಬಿಡ್ತೀನಿ, ನಮ್ಮ ಹುಡುಗರು ಇರ್ತಾರಲ್ಲ. ಹಂಗಾಗಿ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಮಾಮೂಲಿ ನಾವು ಮಾಡೋದ್ರಲ್ಲೇ ಸ್ವಲ್ಪ ಜಾಸ್ತಿ ಉಳಿದೈತೆ. ಹಂಗಾಗಿ ಫ್ರೆಂಡ್ಸ್, ಇನ್ನು ಮೊಳಕೆ ಹುಳಿ ಕಾಳು ಸ್ವಲ್ಪ ಬೇಯಿಸಿಟ್ಟಿದ್ನಲ್ಲ ಅದೇ ಇತ್ತು, ಸಾಂಬಾರು ಮಾಡಿದೆ. ಸೌತೆಕಾಯಿ ಒಂದಿತ್ತು, ಕಳಿಸಿದ್ದೆ ಅಂಗಡಿಗೆ ಸೌತೆಕಾಯಿ ಲೆಮನ್ ಎಲ್ಲ ತಗೊಂಡು ಬರೋಗು ಅಂತ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಇವತ್ತು ನಮ್ಮ ಮನೆ ಹತ್ರ 2 ಅಂಗಡಿನೂ ಕ್ಲೋಸ್ ಆಗಿದೆ. 2 ಅಂಗಡಿ ಇದೆ, 2 ಅಂಗಡಿನೂ ಮಮ್ಮಿ ಕ್ಲೋಸ್ ಆಗಿದೆ ಅಂತ ವಾಪಸ್ ಬಂದು. ಸರಿ ಇರಲಿ ಬಿಡು ಅಂದ್ಬಿಟ್ಟು ಒಂದೇ ಒಂದು ಸೌತೆಕಾಯಿ ಇತ್ತು, ಒಂದು ಲೆಮನ್ ಇತ್ತು. ಅವಳಿಗೆ ಲೆಮೆನ್ನು 2 ನಲ್ಲಿಕಾಯಿ 2 ಹಾಕಲೇಬೇಕು ಅವಳಿಗೆ. 2 ನಲ್ಲಿಕಾಯಿಗೆ ಜ್ಯೂಸ್ ಮಾಡಿಕೊಟ್ಟೆ. ಇನ್ನು ನಾನು ಫ್ರೆಂಡ್ಸ್ ಬೀಟ್ರೋಟು, ಸ್ವಲ್ಪ ಶುಂಠಿ, ದಾಳಿಂಬೆ ಮತ್ತು ನಲ್ಲಿಕಾಯಿ ಇದನ್ನು ಹಾಕಿ ನಾನು ಜ್ಯೂಸ್ ಮಾಡ್ಕೊಂಡು ಕುಡ್ದಾಯಿತು. ಇನ್ನು ದೇವ್ರ ಪೂಜೆನೂ ಆಗೋಯ್ತು. ನಮ್ಮ ಮನೇಲಿ ಫ್ರೆಂಡ್ಸ್ ಹೇಳಿದ್ದೀನಲ್ಲ, ಈ ಟೈಮ್ಗೆ ನಮ್ಮದೆಲ್ಲ ಕೆಲಸ ಆಗಿರಬೇಕು ಅಂತ. ಬಟ್ಟೆ ಇವತ್ತು ಅವಳೇ ಒಣಗಾಕಿದ್ಲು, ಕ್ಲಿಪ್ ಹಾಕೋದು ಮರ್ತಿದ್ಲು, ನಾನೇ ಹೋಗಿ ಕ್ಲಿಪ್ ಹಾಕಿದೆ. ಇನ್ನು ಅವಳು ಡ್ರೆಸ್ನ ಐರನ್ ಮಾಡ್ಕೊಂಡು ನನಗೆ ತೋರಿಸಿ, ಕಾಟನ್ ಡ್ರೆಸ್ ನಾನೇ ಹೊಲಿಸಿರೋದು. ಮಮ್ಮಿ ಚೆನ್ನಾಗೈತಲ್ವ ಅಂದು. ನಿಂಗೆ ಯಾವ್ದು ಇಷ್ಟ ಅದು ಹಾಕೊಂಡು ಹೋಗವ ಅಂದೆ. ಇವತ್ತು ಕಾಟನ್ ಡ್ರೆಸ್ನ ಡಿಸೈನ್ ಇಟ್ಟು ಸ್ಲೀವ್ಗೆಲ್ಲ ಮಣಿ ಮತ್ತು ಓಪನ್ನು, ಮುಂದೆ ನೆಕ್ ಓಪನ್ನು ಎಲ್ಲ ನಾನು ಡಿಸೈನ್ ಹೊಲ್ಸೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾವಾಗಾದರೂ ಅಷ್ಟೇ ಅವ್ಳಿಗೂ ಹೇಳ್ಕೊಡ್ತೀನಿ, ಡಿಸೈನ್ ಇಕ್ಕಳಮ್ಮ, ಇನ್ನೇನು ಈಗ ವಯಸ್ಸು ಹುಡುಗಿ ಅಲ್ವಾ ಅಂತ ಡಿಸೈನ್ ಇಟ್ಟು ಹೊಲಿಸಿದ್ಲು. ಅದನ್ನೇ ಇವತ್ತು ಹಾಕೊಂಡೋದು. ತುಂಬ ಚೆನ್ನಾಗೈತೆ ಆ ಡ್ರೆಸ್ಸು ಫ್ರೆಂಡ್ಸ್. ಇವತ್ತು ಅವಳು ಹಾಕೊಂಡೋದು. ನನ್ನ ಹತ್ರನೂ ಅದೇ ಥರ ಇದೆ, ಸ್ವಲ್ಪ ಲೂಸ್ ಇದೆ ನೋಡೋಣ. ಇವತ್ತು ನಾನು ಅದೇ ಹಾಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಹಂಗಾಗಿ ಫ್ರೆಂಡ್ಸ್, ಇಷ್ಟು ಕೆಲಸ ಎಲ್ಲ ಮುಗೀತು. ಇನ್ನೇನು ಅವಳು ಹೋಗಾಯಿತು ಕೆಲಸಕ್ಕೆ. ಇನ್ನು ಫ್ರೆಂಡ್ಸ್, ನಮ್ಮ ವರ್ಕ್ ಪ್ಲೇಸಲ್ಲಿ ಒಬ್ಬರು ಹೂವು ಕಟ್ತಾರೆ, ಹಾರ ಎಲ್ಲನೂ ಮಾರ್ತಾರೆ. ನಿಮ್ಗೆ ಹೇಳಿದ್ನಲ್ಲ, ಬೇಕಿದ್ದರೆ ನೀವು ತಗೊಳ್ಳಿ ಅಂತ. ಅವರು ನನಗೆ ನೆನ್ನೆ ನೋಡಿ ಹೂವು ತಂದು ಕೊಟ್ಟಿದ್ದಾರೆ. ಇವತ್ತು ಯಾಕೆ ಮುಡ್ಕೊಂಡಿಲ್ಲ ಅಂದರೆ ಫ್ರೆಂಡ್ಸ್, ಏರ್ ಪಿನ್ ಎಲ್ಲಿ ಹುಡ್ಕಿದ್ರೂ ಸಿಕ್ಕಲಿಲ್ಲ. ಇವಾಗ ಕೆಲಸಕ್ಕೆ ಹೋಗೋಕೆ ಮುಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಹೂವು ನೋಡಿ. ಇದು ವೈಟ್ದು, ಇದನ್ನು ನಾನು ಇವತ್ತು ಮುಡ್ಕೊಂಡು ಹೋಗ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಈ ಥರನೇ ಮುಡ್ಕೊಂಡು ಹೋಗಿದ್ದೆ ನೆನ್ನೆ. ಮೊನ್ನೆ ಕೊಟ್ಟಿದ್ದರು, ಇದು ಒಂದು ಕೊಟ್ಟಿದ್ದಾರೆ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಕೊಟ್ಟಿದ್ದಾರೆ. ಇದನ್ನು ನಾಳೆ ಮುಡ್ಕೊಂಡು ಹೋಗ್ತೀನಿ, ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್. ಇದೊಂದು ಅವ್ರ ಅಮೌಂಟೇ ತಗೊಳ್ಳಲ್ಲ ಫ್ರೆಂಡ್ಸ್. ಯಾವಾಗಾದರೂ ನನಗೊಂದೊಂದು ತಂದು ಕೊಡ್ತಾರೆ, ವಾರದಲ್ಲಿ 1-2 ದಿವಸನಾದ್ರೂ. ನಾನು ಹೇಳ್ತೀನಿ, ನೀನು ಅಮೌಂಟ್ ತಗೊಳ್ಳಲ್ಲ, ನನಗೆ ಯಾಕಪ್ಪ ತಂದು ಕೊಡ್ತೀಯ ಅಂತ. ಇಲ್ಲ ಮೇಡಮ್, ನಾನು ಲಾಸ್ಟಲ್ಲಿ ಉಳಿದಿರುತ್ತಲ್ಲ ಅದರಲ್ಲೆಲ್ಲ ಕಟ್ಟೋದು ಅಂತ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ನಾವು ಅಲ್ಲ, ಇದು ಮಾರ್ಕೆಟಲ್ಲಿ ತರಬೇಕು ಅಂದರೆ 100 ರೂಪೀಸು. ನಾವು ನೋಡಿ, ದೇವರು ನಮಗೆ ಕೇಳ್ದೇನೆ ಏನಾದರೂ ಒಂದು ಕೊಡ್ತಾನೆ ಅಂತಾರಲ್ಲ, ಹಂಗೆ ನೋಡಿ, ನನಗೆ ಗೊತ್ತೇ ಇರಲ್ಲ ಅವನು ಇವತ್ತು ಕೊಡ್ತಾನೆ, ನೆನ್ನೆ ಕೊಡುತ್ತೆ ನಮ್ಮ ಹುಡುಗ ಅಂತ. ಇದನ್ನು ಕೊಟ್ಟಿದ್ದಾನೆ, ಇದನ್ನು ನಾಳೆ ಮುಡ್ಕೊತೀನಿ. ಆಮೇಲೆ ಫ್ರೆಂಡ್ಸ್, ಇದನ್ನು ನಾನು ಇವತ್ತು ಹೋಗುವಾಗ ಡ್ಯೂಟಿಗೆ ಮಾಡ್ಕೊಂಡಿರ್ತೀನಿ. ಇದು ಮುಡ್ಕೊಂಡು ವೀಡಿಯೋ ಮಾಡೋಣ ಅಂದ್ಕೊಂಡೆ, ಎಷ್ಟೊಂದು ಸಲ ಮಾಡ್ತಾ ಇರ್ತೀನಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ನಾನು ಇದು ಯಾವ ಥರ ಕಟ್ಟಿದ್ದಾರೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ನೋಡಿ. ಟೋಟಲ್ಲು 2 ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, 2 ಕೊಟ್ಟಿದ್ದಾರೆ. ಇದನ್ನು ಇವತ್ತು ಮುಡ್ಕೊತೀನಿ ಹೋಗುವಾಗ. ಇದನ್ನು ನಾನು ಫ್ರಿಜ್ಗೆ ತಿಕ್ತೀನಿ, ನಾಳೆ ಮುಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಹೂವು. ನಂದು ಏರ್ ಪಿನ್ನೇ ನನಗೆ ಸಿಗಲಿಲ್ಲ ಮುಡ್ಕೊಳ್ಳೋಕ್ಕೆ ಆವಾಗಲೇ. ಹಂಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ತಂದು ಕೊಟ್ಟಿದ್ದಾರೆ. ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಂದ್ಕೊಳ್ಳಿ. ಯಾಕಂದರೆ ಹಬ್ಬದಲ್ಲೂ ತಂದು ಕೊಡ್ತವೆ ಅವು, ಪ್ರೀತಿ ವಿಶ್ವಾಸ. ಮತ್ತು ಹಿಂಗೆ ವಾರದಲ್ಲಿ ಯಾವಾಗಾದರೂ 2 ಸಲ ತಂದು ಕೊಡ್ತಾರೆ. ತಂದು ನನ್ನ ಬ್ಯಾಗಲ್ಲಿ ಕೊಟ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೋಗಿರ್ತವೆ. ಡೈರೆಕ್ಟ್ ತಂದು ನನಗೂ ಕೊಡೋಲ್ಲ ಫ್ರೆಂಡ್ಸ್, ಹಂಗೆ ನನ್ನ ಬ್ಯಾಗಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಹೋಗಿರ್ತವೆ. ನನಗೂ ಕರೆದು ಕೊಟ್ಟಿರಲ್ಲ ಅವು. ಆಮೇಲೆ ನಾನು ಹೇಳಿದ್ರೆ ಹಂಗಂತಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಏನು ಮಾತಾಡೋಲ್ಲ. 2-3 ಸಲ ಹೇಳಿದೆ, ನೀನು ಅಮೌಂಟ್ ಏನು ತಗೊಳ್ಳಲ್ಲ, ಯಾಕಪ್ಪ ಕೊಡ್ತೀಯ, ಮಾರ್ಕೊ ನೀನು, ದುಡ್ಡು ಬರುತ್ತೆ ಅಂತ. ಇಲ್ಲ ಮೇಡಮ್, ಲಾಸ್ಟಲ್ಲಿ ಉಳಿದಿರೋದ್ರಲ್ಲಿ ನಾನು ಕಟ್ಟೋದು ಅಂದರು. ಇನ್ನು ಫ್ರೆಂಡ್ಸ್, ಹೂವು ಬಳೆನ ಯಾವತ್ತೂ ಬೇಡ ಅನ್ನಬಾರ್ದು ಅಲ್ವಾ ಅಂತ ಅಂದ್ಬಿಟ್ಟು ನಾನು ಫ್ರೆಂಡ್ಸ್ ಅವ್ರು ಕೊಟ್ಟರೆ
ಅದನ್ನು ನಾನು ಒಂಚೂರು ವೇಸ್ಟ್ ಮಾಡಲ್ಲ. ಇನ್ನು ಹೋಗುವಾಗ ಮುಡ್ಕೊಂಡು ಹೋಗ್ತೀನಿ. ಇನ್ನು ಈಗ ಇನ್ನೇನು ರೆಡಿ ಆಗಿದ್ದೀನಲ್ಲ, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಷ್ಟೇ. ಹಂಗಾಗಿ ಫ್ರೆಂಡ್ಸ್ ಅವ್ರವ್ರ ಪ್ರೀತಿ ವಿಶ್ವಾಸ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ನೋಡೋದಿಲ್ಲ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟೊತ್ತಕ ನನ್ನ ವಿಡಿಯೋನ ವಾಚ್ ಮಾಡೋಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಎಲ್ಲ ವಿಡಿಯೋನು ಇದೇ ಥರ ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಇದನ್ನು ಕವರ್ಗೆ ಹಾಕಿದ್ದೀನಿ ನಾಳೆಗೆ, ಇದು ಇವಾಗ ಮುಟ್ಕೊಳ್ಳೋಕ್ಕೆ ಇವತ್ತಿಗೆ. ಓಕೆ ಫ್ರೆಂಡ್ಸ್, ಬಾಯ್.